ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅದೇ ಕಡ್ಡಾಯ ಕನ್ನಡ ಪರೀಕ್ಷೆಯ ಮುಂದಿನ ಒಂದು ಪ್ರಶ್ನೋತ್ತರಗಳನ್ನ ಚರ್ಚಿಸುತ್ತಾ ಹೋಗೋಣ. ವಿಡಿಯೋದಲ್ಲಿ ನಾವು ಕನ್ನಡದ ವ್ಯಾಕರಣದ ಬಗ್ಗೆ ತಿಳಿದುಕೊಂಡಿದ್ವಿ. ಇನ್ನು ಅದರ ಮುಂದಿನದಂದ್ರೆ ಯಾವ್ದಪ್ಪ ಅಂದ್ರೆ ಯಾರ್ದ ಅಂಕಿತ ನಾಮ, ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ಚರ್ಚಿಸುತ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಪ್ಪ ಅಂದ್ರೆ ಅರ್ಧದಿಂದ ನೋಡಿದ್ರೆ ನಿಮ್ಗೂ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನೀವು ಕೊನೆವರೆಗೂ ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್. ಇನ್ನು 31ನೇ ಪ್ರಶ್ನೆ, ನಾಮಪದದ ಮೂಲ ರೂಪ. ಆಪ್ಷನ್ ಎ ಧಾತು, ಆಪ್ಷನ್ ಬಿ ಪ್ರಕೃತಿ, ಆಪ್ಷನ್ ಸಿ ಪ್ರತ್ಯಯ, ಆಪ್ಷನ್ ಡಿ ಅವ್ಯಯ. ನೋಡಿ, ನಾಮಪದದ ಮೂಲ ರೂಪ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕೃತಿ. ನಾಮಪದದ ಮೂಲ ರೂಪ ಯಾವ್ದಾಗಿರ್ತದೆ? ಪ್ರಕೃತಿ ಆಗಿರುತ್ತೆ. ಇದು ಅವ್ಯಯ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಯಾವುದೇ ಒಂದು ಪದನು ಆಗಿರುವುದಿಲ್ಲ. ಇನ್ನು 32ನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಡ್ಯಾಶ್. ಆಪ್ಷನ್ ಎ ಸಂಗಮ, ಆಪ್ಷನ್ ಬಿ ಚನ್ನಮಲ್ಲಿಕಾರ್ಜುನ, ಆಪ್ಷನ್ ಸಿ ರಾಮನಾಥ, ಡಿ ಗುಹೇಶ್ವರ. ನೋಡಿ ಫ್ರೆಂಡ್ಸ್, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಯಾವುದು ಅಂದ್ರೆ ಚನ್ನಮಲ್ಲಿಕಾರ್ಜುನ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಮಲ್ಲಿಕಾರ್ಜುನ. ಈ ಸಂಗಮ ಅನ್ನೋದು ಯಾರ ಅಂಕಿತ ನಾಮ ಆಗಿರ್ತದಪ್ಪ ಅಂದ್ರೆ ಈ ಸಂಗಮ ಅನ್ನೋದು ಬಸವೇಶ್ವರ ಒಂದು ಅಂಕಿತ ನಾಮ ಆಗಿರುತ್ತೆ. ಇನ್ನು 33ನೇ ಪ್ರಶ್ನೆ, ಶ್ರೀನಿವಾಸ್ ಡ್ಯಾಶ್ ಕಾವ್ಯನಾಮದಿಂದ ಬರೆದವರ ಸಾಹಿತಿ. ಅಂದ್ರೆ ಶ್ರೀನಿವಾಸು ಅನ್ನೋದ ಕಾವ್ಯನಾಮ ಯಾರು ಬರೆದಿದ್ದಾರೆ ಅನ್ನೋದು ಇದು. ಆಪ್ಷನ್ ಎ ಮಾಸ್ತಿ, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಅಡಿಗೇರು, ಆಪ್ಷನ್ ಡಿ ಗೋಕಾಕರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಬೇಂದ್ರೆ ಅವರು ಕಾವ್ಯನಾಮದಿಂದ ಬರೆದ ಒಂದು ಸಾಹಿತಿಯಾಗಿದೆ ಎಂದು ಹೇಳ್ಬಹುದು. ಇನ್ನು 34ನೇ ಪ್ರಶ್ನೆ, ಅಷ್ಟು ಎಂಬ ಪದದ ಡ್ಯಾಶ್ ವಾಚಕವಾಗಿದೆ. ಆಪ್ಷನ್ ಎ ಸಂಖ್ಯಾ, ಆಪ್ಷನ್ ಬಿ ಪರಿಮಾಣ, ಆಪ್ಷನ್ ಸಿ ಗುಣ, ಆಪ್ಷನ್ ಡಿ ದಿಕ್ಕು. ನೋಡಿ, ಅಷ್ಟು ಎಂಬ ಒಂದು ಪದನ ವಾಚಕವಾಗಿದೆ. ಯಾವ ವಾಚಕವಾಗಿದೆಯಪ್ಪ ಅಂತಂದ್ರೆ ಆಪ್ಷನ್ ಎ ಸಂಖ್ಯೆ ವಾಚಕನ, ಆಪ್ಷನ್ ಬಿ ಪರಿಣಾಮನ, ಆಪ್ಷನ್ ಸಿ ಗುಣನ, ಆಪ್ಷನ್ ದಿಕ್ಕುನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಮಾಣ ವಾಚಕವಾಗಿದೆ. ಪರಿಮಾಣ ವಾಚಕ ಇನ್ನು ಹಲವಾರು ಉದಾಹರಣೆಗಳನ್ನ ನೋಡ್ರಿ. ಅಷ್ಟು, ಇಷ್ಟು, ಸಾಮಾನ್ಯ, ಹಲವಾರು ಈ ಒಂದು ಪರಿಣಾಮ ವಾಚಕಕ್ಕೆ ಬರುತ್ತೆ. ಸಂಖ್ಯೆ ವಾಚಕ ಅಂದ್ರೆ ಏನಿಲ್ಲ, ಅಲ್ಲಿ ಸಂಖ್ಯೆನ ತೋರಿಸ್ತಿರ್ಬೇಕಲ್ಲಿ. ಯಾವ ತರ ಅಂದ್ರೆ 1, 2, 3, 4, 5, 6 ಈ ರೀತಿ ಬರ್ತಕ್ಕಂಥದ್ದು ಅದು ಸಂಖ್ಯಾ ವಾಚಕವಾಗಿರುತ್ತೆ. ಇನ್ನು ಗುಣ ಅಂದ್ರೆ ಅಲ್ಲಿ ನಾವು ಯಾವುದೇ ಒಂದು ಅಲ್ಲಿ ಒಬ್ಬ ವ್ಯಕ್ತಿಯ ಗುಣವನ್ನು ತೋರ್ಸ್ತಕ್ಕಂತ ಒಂದು ಭಾವನೆಗಳು ಬಂದ್ರೆ ಮಾತ್ರ ಅದು ಗುಣವಾಚಕ ಆಗುತ್ತೆ. ದಿಕ್ಕು ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂತ ದಿಕ್ಕುಗಳು ಎಷ್ಟಿದಾವೆ? ದಿಕ್ಕುಗಳು 8: ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಈ ರೀತಿಯಾಗಿ 8 ದಿಕ್ಕುಗಳನ್ನು ಕಾಣ್ತೀವಿ. ಅದಕ್ಕೆ ನಾವು ದಿಕ್ಕು ವಾಚಕ ಅಂತಾನು ಹೇಳ್ಬೋದು. ಆ ತರ ದಿಕ್ಕು ಎಂಬ ಪದದ ವಾಚಕ ಯಾವ್ದಂತಾನು ಕೇಳ್ಬಹುದು. ಈ ರೀತಿ ನಾವು ನೋಡ್ಬಹುದು ದಿಕ್ಕಿಗೆ ಉದಾಹರಣೆಗಳನ್ನ. ಇನ್ನು 35ನೇ ಪ್ರಶ್ನೆ, ಗದ್ಯ ಪದ್ಯ ಮಿಶ್ರಣವಾಗಿರುವ ಕಾವ್ಯ. ಆಪ್ಷನ್ ಎ ರಗಳೆ, ಆಪ್ಷನ್ ಬಿ ಚಂಪು, ಆಪ್ಷನ್ ಸಿ ತ್ರಿಪದಿ, ಆಪ್ಷನ್ ಡಿ ಷಟ್ಪದಿ. ನೋಡಿ, ಗದ್ಯನು ಮತ್ತೆ ಪದ್ಯನು ಎರಡೂ ಮಿಶ್ರಣವಾಗಿರ್ತಕ್ಕಂತ ಒಂದು ಕಾವ್ಯ ಯಾವುದಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಚಂಪು ಕಾವ್ಯ ಗದ್ಯ ಪದ್ಯವನ್ನು ಮಿಶ್ರಣವಾಗಿರ್ತಕ್ಕಂತ ಒಂದು ಚಂಪು ಕಾವ್ಯವಾಗಿರುತ್ತೆ. ಇನ್ನು ತ್ರಿಪದಿ ಅಂದ್ರೆ ಏನಪ್ಪಾ ಅಂದ್ರೆ ಮೂರು ಸಾಲಿನ ಇರ್ತಕ್ಕಂತ ಒಂದು ಪದ್ಯಗೆ ನಾವು ತ್ರಿಪದಿ, ಷಟ್ಪದಿ ಎಂದು ಕರಿತೀವಿ. ಇನ್ನು ಷಟ್ಪದಿ ಅಂದ್ರೆ 6 ಸಾಲಿನ ಇರ್ತಕ್ಕಂತ ಒಂದು ಪದ್ಯನ ನಾವು ಷಟ್ಪದಿ ಎಂದು ಕರಿತೀವಿ. ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಇನ್ನು 36ನೇ ಪ್ರಶ್ನೆ, ಶ್ರೀ ನಾರಾಯಣ ದರ್ಶನ ಬರೆದವರು ಯಾರು?
ಆಪ್ಷನ್ ಎ ಗೋವಿಂದ ಪೈ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಲಕ್ಷ್ಮೇಶ. ನೋಡಿ ಫ್ರೆಂಡ್ಸ್, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಒಂದು ಪ್ರಶ್ನೆನೇ ಆಗಿರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಅವರು. ಶ್ರೀ ನಾರಾಯಣ ದರ್ಶನಂ ಬರೆದವರು ಯಾರಪ್ಪ ಅಂದ್ರೆ ಕುವೆಂಪು ಅವರು ಬರ್ದಿರ್ತಕ್ಕಂತ ಒಂದು ಅವರ ಕೃತಿ ಅಂತಾನು ಹೇಳ್ಬಹುದು. ಆದ್ರೂ ಈ ಶ್ರೀ ನಾರಾಯಣ ದರ್ಶನಂಗೆ ಬರ್ದಕ್ಕಂತ ಅದಕ್ಕೆ ಇವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿನೂ ಬಂದಿದೆ ಅಂತಾನು ಕೂಡ ನಾವು ಹೇಳ್ಬಹುದು. ಇನ್ನು 37ನೇ ಪ್ರಶ್ನೆ, ಅಮ್ಮ ಪದದ ಹಳೆಗನ್ನಡದ ಅರ್ಥ. ಆಪ್ಷನ್ ಎ ಅಪ್ಪ, ಆಪ್ಷನ್ ಬಿ ಅವ್ವ, ಆಪ್ಷನ್ ಸಿ ಅಜ್ಜ, ಆಪ್ಷನ್ ಡಿ ಅಜ್ಜಿ. ನೋಡಿ, ಅಮ್ಮ ಪದದ ಹಳೆಗನ್ನಡ ರೂಪ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಒಂದು ಪ್ರಶ್ನೆಗೆ ಉತ್ತರನು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಆನ್ಸರ್ನು ಇದೆ. ಅವ್ವ ಅಮ್ಮಗ ನಾವು ಹಳೆಗನ್ನಡದಲ್ಲಿ ಏನಂತೀವಿ? ಹಳೆಗನ್ನಡದಲ್ಲಿನೂ ಮತ್ತೆ ಹಳೆಗನ್ನಡ ಹಳ್ಳಿಯಲ್ಲಿ ನಾವು ಜಾಸ್ತಿ ಅಮ್ಮಂತ ಯಾರು ಉಪಯೋಗ ಮಾಡಲ್ಲ. ಅವ್ವ ಯವ್ವ ಈ ರೀತಿ ನಾವು ಅಮ್ಮನ್ನ ಕರಿತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಅವ್ವ. ನೋಡಿ, ಅಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಫಾದರ್ ಅಂತಾರೆ. ಇನ್ನು ಅಜ್ಜಕ್ಕೆ ಗ್ರ್ಯಾಂಡ್ ಫಾದರ್, ಅಜ್ಜಿಗೆ ಗ್ರ್ಯಾಂಡ್ ಮದರ್ ಅಂತ ಕರೀತಾರೆ. ಇನ್ನು ಅಮ್ಮಗೆ ಮದರ್ ಅಂತ ಕರೀತಾರೆ. ಈ ರೀತಿ ನಾವು ನೋಡ್ಬಹುದು. ಇನ್ನು 38ನೇ ಪ್ರಶ್ನೆ, ಗೋವಿನ ಹಾಡು ಗೀತೆಯಲ್ಲಿ ಬರುವ ವ್ಯಾಘ್ರನ ಹೆಸರು. ಆಪ್ಷನ್ ಎ ಹೆಬ್ಬುಲಿ, ಆಪ್ಷನ್ ಬಿ ಆರ್ಭಟ, ಆಪ್ಷನ್ ಸಿ ಜಾಲಕ, ಆಪ್ಷನ್ ಡಿ ಪುಂಡರಿಕ. ನೋಡಿ, ಗೋವಿನ ಹಾಡೆ ಗೀತೆ ಅಂದ್ರೆ ಯಾರಿಗೆಲ್ಲ ಗೊತ್ತಿರ್ತಕ್ಕಂಥ, ಇದು ಯಾರಿಗೆ ಗೊತ್ತಿಲ್ಲ ಅನ್ನೋದು ಇಷ್ಟಿರೋ ಮಕ್ಕಳಿಗೆ ಸಹ ಆ ಗೋವಿನ ಹಾಡು ಬಗ್ಗೆ ಹಾಗೂ ಗೋವಿನ ಹಾಡು ಗೀತೆಯ ಬಗ್ಗೆ ಎಲ್ಲಾ ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ಒಂದು ಈ ಹಾಡು. ಈ ಹಾಡಿನಿಂದ ಎಲ್ಲರಿಗೂ ಮನವರಿಕೆ ಆಗುತ್ತೆ. ಎಷ್ಟೇ ತಪ್ಪು ಮಾಡ್ಲಿ, ಎಷ್ಟೇ ಘೋರತನ ಮಾಡತಕ್ಕಂತ ವ್ಯಕ್ತಿ ಸಹ ಈ ಒಂದು ವಿಡಿಯೋನ, ಈ ಒಂದು ಹಾಡನ, ಈ ಒಂದು ಗೀತನ ನೋಡಿದ್ರಪ್ಪ ಅವರ ಮನಸ್ಸೇ ಬೇರೆಯಾಗಿ ಪರಿವರ್ತನೆ ಹೊಂದದಂತ ಕೂಡ ನಾವು ಹೇಳ್ಬಹುದು. ಈ ಗೋವಿನ ಹಾಡಿನಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ ಇರ್ತಕ್ಕಂಥ, ಬಹಳ ಒಳ್ಳೆ ಒಂದು ಹಸು ಮತ್ತು ಹುಲಿಯ ನಡುವೆ ನಡೀತಕ್ಕಂತ ಒಂದು ಸಂಭಾಷಣೆ ಅಂತ ಕೂಡ ಹೇಳ್ಬಹುದು ನಾವು ಈ ಒಂದು ಹಾಡು ಗೀತೆಯಲ್ಲಿ. ಅಂದ್ರೆ ಇಲ್ಲಿ ಈ ಬರ್ತಕ್ಕಂತ ಹುಲಿಯ ಒಂದು ಹೆಸರು ಏನಪ್ಪಾ ಅಂದ್ರೆ, ನಮ್ಗೆಲ್ಲರೂ ಹೇಳ್ತೀವಿ ಹುಲಿ ಅಂತ, ಅದಕ್ಕೆ ಇನ್ನೂ ಒಂದು ಹೆಸರೇ ಆದಂತ ಒಂದು ಹೆಸರಿದೆ. ಆ ಒಂದು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಯಾವ್ದಪ್ಪ? ಆ ಹುಲಿಯ ಆ ವ್ಯಾಘ್ರನ ಹೆಸರು ಏನಪ್ಪಾ ಅಂತಂದ್ರೆ, ಆ ವ್ಯಾಘ್ರನ ಹೆಸರು ಆಪ್ಷನ್ ಬಿ ಆರ್ಭಟ ಆಗಿರುತ್ತೆ. ನೋಡಿ, ನಮ್ಗೆ ಎಷ್ಟೋ ಪ್ರಶ್ನೆಗಳನ್ನ ನಮ್ಗೆ ಗೊತ್ತಿರುತ್ತೆ, ಆದ್ರೆ ಸ್ವಲ್ಪ ಆ ಹಿನ್ನೆಲೆಯ ಆ ಹಿಂದಿನ ಒಂದು ಹೆಸರು ಸಹ ನಮ್ಗೆ ಇರುವುದಿಲ್ಲ. ನಮ್ಗೆ ಈಗ ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವ್ದು ಅನ್ಕೊಂಡಿರ್ತೀವಿ ಅಂದ್ರೆ ಹೆಬ್ಬುಲಿ ಅನ್ಕೊಂಡಿರ್ತೀವಿ. ಯಾಕಪ್ಪ ಅಂದ್ರೆ ಹುಲಿ ಇರ್ತದಲ್ಲ, ಹೆಬ್ಬುಲಿನೇ ಅನ್ಕೊಂಡಿರ್ತೀವಿ, ಬಟ್ ಅದ್ ಆಗಿರಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಿರ್ತದೆ? ಆರ್ಭಟನಾಗಿರುತ್ತದೆ. ಇನ್ನು 39ನೇ ಪ್ರಶ್ನೆ, ನಯಾಸೇನ ಜೀವಿಸಿದ್ದ ಊರು. ಆಪ್ಷನ್ ಎ ಹುಲಿಗೇರಿ, ಆಪ್ಷನ್ ಬಿ ಮುಳುಗುಂದ, ಆಪ್ಷನ್ ಸಿ ಅಣ್ಣಗೇರಿ, ಆಪ್ಷನ್ ಡಿ ಹಾಸನ. ನೋಡಿ ಫ್ರೆಂಡ್ಸ್, ನಯಸೇನ ಜನಿಸಿದ್ದ ಒಂದು ಊರು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಮುಳುಗುಂದ ಎಂಬ ಊರಿನಲ್ಲಿ ಜನಿಸಿರ್ತಕ್ಕಂತ ಒಬ್ಬ ನಯಸೇನರು ಆಗಿರುತ್ತಾರೆ ಎಂದು ಕೂಡ ನಾವು ಹೇಳ್ಬಹುದು. ಇನ್ನು ಪ್ರಶ್ನೆ 40, ಜೈಮನಿ ಭಾರತದಲ್ಲಿ ಅಧಿಕವಾಗಿ ಬಳಕೆಯ ಅಲಂಕಾರ. ಆಪ್ಷನ್ ಎ ಉಪಮ, ಆಪ್ಷನ್ ಬಿ ರೂಪಕ, ಆಪ್ಷನ್ ಸಿ ಯಮಕ, ಆಪ್ಷನ್ ಡಿ ದೀಪಕ. ನೋಡಿ, ಜೈಮನಿ ಭಾರತ ಅಧಿಕವಾಗಿ ಬಳಕೆ ಅಂದ್ರೆ ಪದೇ ಪದೇ ಬರ್ತಕ್ಕಂತ ಒಂದು ಅಲಂಕಾರದ ಹೆಸರು ಯಾವುದು? ನೋಡಿ, ಜೈಮನಿ ಭಾರತದಲ್ಲಿ ಅಧಿಕವಾಗಿ ಬಳಕೆ ಆಗಿರ್ತಕ್ಕಂತ ಒಂದು ರೂಪಕ ಅಲಂಕಾರ ಯಾವ್ದಪ್ಪ ಅಂತಂದ್ರೆ ರೂಪಕ ಅಲಂಕಾರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರೂಪಕ ಅಲಂಕಾರ. ಇದ್ರಲ್ಲಿ ಈ ರೂಪಕ ಅಲಂಕಾರದಲ್ಲಿ ನೋಡ್ಬೇಕಂದ್ರೆ ನಾವು ಎಲ್ಲವನ್ನು ತುಂಬಿಕೊಂಡಿರ್ತೇವೆ. ಅಂದ್ರೆ ಎಲ್ಲಾ ಉಪಮೇಯ ಅಲಂಕಾರ ಆಗಿರುತ್ತೆ. ಇದನ್ನ ನಾವು ಗುರುತಿಸಲು ಬಹಳ ಸುಲಭವಾಗಿರುತ್ತೆ. ಇನ್ನು 41ನೇ ಪ್ರಶ್ನೆ,
ಗಿರಿಜಾ ಕಲ್ಯಾಣ ಡ್ಯಾಸ್ ಬರದ ಕವಿ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ನಾಗಚಂದ್ರ, ಆಪ್ಷನ್ ಡಿ ಹರಿಹರ. ಪ್ರಶ್ನೆಗೆ ಸರಿಯಾದ ಉತ್ತರ ನಾಗಚಂದ್ರ. ಗಿರಿಜಾ ಕಲ್ಯಾಣ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ ಒಂದು ಚಂಪು ಕೃತಿಗೆ ಸೇರಿರ್ತಕ್ಕಂಥ ಒಂದು ಗಿರಿಜಾ ಕಲ್ಯಾಣವಾಗಿರುತ್ತೆ. ಇನ್ನು 42ನೇ ಪ್ರಶ್ನೆ, ಸತ್ಯಣ ಡ್ಯಾಶ್ ಎಂಬುದು. ಆಪ್ಷನ್ ಎ ವರ್ಣ ಪಲ್ಲಟ, ಆಪ್ಷನ್ ಬಿ ಅನ್ಯದೇಶಿ, ಆಪ್ಷನ್ ಬಿ ಕ್ರಿಯಾಪದ, ಆಪ್ಷನ್ ಡಿ ವಿರುಕ್ತಿ. ನೋಡಿ, ಸತ್ಯಣ ನಾವು ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಉಪಯೋಗಿಸ್ತಕ್ಕಂಥ ಒಂದು ಪದ ಸತ್ಯಣ ಅಂದ್ರೆ ಸತ್ತು ಎಣ ಎದಕ್ಕೆ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ನೋಡಿ, ವರ್ಣ ಪಲ್ಲಟ ಅಂದ್ರೆ ಆಗುವುದೇ ಇಲ್ಲ. ಇನ್ನು ಅನ್ಯದೇಶಿ ಪದ ಅಂತ ಹೇಳಕ್ಕಾಗುತ್ತಾ? ಅನ್ಯದೇಶಿ ಪದ ಅಲ್ಲ, ಅದು ನಮ್ ದೇಶದ ನಾವೇ ಉಪಯೋಗಿಸಕ್ಕಂತ ಒಂದು ಪದ, ಹಾಗಾಗಿ ಅನ್ಯದೇಶ ಪದಕ್ಕೆ ಇದು ಬರುವುದಿಲ್ಲ. ಇನ್ನು ಕ್ರಿಯಾ ಪದ, ಇಲ್ಲಿ ಏನು ಕ್ರಿಯೆ ನಡೆದಿದೆ? ಕ್ರಿಯೆ ನಡೆದಿರ್ತಕ್ಕಂಥದ್ದು ಏನ್ ತೋರಿಸ್ತಾ ಇದೆನಾ? ಇಲ್ಲ, ಇಲ್ಲಿ ಏನು ಯಾವುದೇ ಒಂದು ಕ್ರಿಯೆ ಇಲ್ಲ, ಆದ್ರಿಂದ ಇದು ಕ್ರಿಯಾ ಪದ ಅಲ್ಲ. ಇನ್ನು ವಿರುಕ್ತಿ, ಇದು ಒಂದು ವಿರುಕ್ತಿ ಪದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಆಪ್ಷನ್ ಡಿ ವಿರುಕ್ತಿ. ಇನ್ನು 43ನೇ ಪ್ರಶ್ನೆ, ಕೊನೆಯ ಗಿರಾಕಿ ಕತೆ ಬರೆದವರು ಯಾರು? ಆಪ್ಷನ್ ಎ ಅ ನ ಕೃ, ಆಪ್ಷನ್ ಬಿ ನಿರಂಜನ, ಆಪ್ಷನ್ ಸಿ ತಾರಸ, ಆಪ್ಷನ್ ಡಿ ಶ್ರೀರಂಗ. ನೋಡಿ ಫ್ರೆಂಡ್ಸ್, ಕೊನೆಯ ಗಿರಾಕಿ ಬರೆದವರು ಯಾರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ನಿರಂಜನ ಅವರು ಒಂದು ಕೊನೆಯ ಗಿರಾಕಿ ಎಂಬ ಕಥೆಯನ್ನು ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇನ್ನು ಆ ನಾಲ್ಕು ಇವರ ಬಗ್ಗೆ ಹಲವಾರು ಕೃತಿ ಕಾದಂಬರಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಆ ನಾಲ್ಕು ಅಂದ್ರೆ ಏನಪ್ಪಾ ಅಂದ್ರೆ ಹರಕನಗೂಡು ನರಸಿಂಗರಾಯ ಕೃಷ್ಣರಾಯ ಎಂದು ಇವರ ಪೂರ್ಣ ಹೆಸರು ಆಗಿರುತ್ತದೆ. ಇದನ್ನು ಬರ್ಕೊಳ್ಳಿ. ಅರಕನಗೂಡು ನರಸಿಂಗರಾಯ ಕೃಷ್ಣರಾಯ. ನೋಡಿ, ಅವರ ವಿಸ್ತಾರ ರೂಪನು ಕೊಡ್ಬಹುದು. ಇನ್ನು 44ನೇ ಪ್ರಶ್ನೆ, ಆನಲ ಎಂದರೆ ಡ್ಯಾಶ್. ಆಪ್ಷನ್ ಎ ನೀರು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ಬೆಂಕಿ, ಆಪ್ಷನ್ ಡಿ ಸೂರ್ಯ. ನೋಡಿ, ಆನಲ ಎಂದರೆ ಏನು ಅಂತ ಈ ಒಂದು ಪ್ರಶ್ನೆಗೆ ಉತ್ತರನ ನಾವು ಕಂಡುಕೊಳ್ಬೇಕು. ನೀರು ಅಂದ್ರೆ ಬರುವುದಿಲ್ಲ, ಗಾಳಿನೂ ಬರುವುದಿಲ್ಲ, ಸೂರ್ಯನೂ ಬರುವುದಿಲ್ಲ. ಇವೆಲ್ಲ ಆನಲ ಎಂದರೆ ಡ್ಯಾಶ್. ಆಪ್ಷನ್ ಎ ನೀರು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ಬೆಂಕಿ, ಆಪ್ಷನ್ ಡಿ ಸೂರ್ಯ. ನೋಡಿ, ಆನಲ ಎಂದರೆ ಏನು ಅಂತ ಈ ಒಂದು ಪ್ರಶ್ನೆಗೆ ಉತ್ತರನ ನಾವು ಕಂಡುಕೊಳ್ಬೇಕು. ನೀರು ಅಂದ್ರೆ ಬರುವುದಿಲ್ಲ, ಗಾಳಿನೂ ಬರುವುದಿಲ್ಲ, ಸೂರ್ಯನೂ ಬರುವುದಿಲ್ಲ. ಇವೆಲ್ಲ ನೈಸರ್ಗಿಕದಿಂದ ದೊರೆಯುವಂತ ಒಂದು ಸಂಪನ್ಮೂಲ ಅಂತ ನಾವು ಕೂಡ ಹೇಳ್ಬಹುದು. ಯಾವುದು? ನೀರು, ಗಾಳಿ, ಸೂರ್ಯ. ಈ ಮೂರು ನೈಸರ್ಗಿಕ ಗಾಳಿ ಅಂತ ಕೂಡ ಹೇಳ್ಬಹುದು. ಹಾಗೆ ಈ ಒಂದು ಕಾಲದಲ್ಲಿ, ಓದ್ ಕಾಲದಲ್ಲಿ ಹೇಳ್ಬಹುದಾಗಿತ್ತು, ಈ ಒಂದು ಕಾಲದಲ್ಲಿ ನಾವು ನೀರು, ಗಾಳಿ, ಸೂರ್ಯ ಅಂದ್ರೆ ಗಾಳಿನೂ ನೀರಿನೂ ಎಲ್ಲಾನು ನಾವೀಗ ಕೊಂಡ್ಕೊಂಡೇ ಕುಡಿಬೇಕು. ದುಡ್ಡು ಕೊಟ್ರೆ ಮಾತ್ರ ದೊರಕ್ತಾ ಇದೆ ಯಾವುದು? ನೀರು, ಗಾಳಿ. ಆಗಿನ ಒಂದ್ ಕಾಲದಲ್ಲಿ ಇದನ್ನ ಒಂದು ದುಡ್ಡು, ಒಂದು ಪೈಸೆನೂ ಕೊಟ್ಟು ಇದನ್ನ ಕೊಂಡ್ಕೊತಿರ್ಲಿಲ್ಲ ಆಗಿನ ಒಂದ್ ಕಾಲದಲ್ಲಿ. ಈಗ ಒಂದ್ ಕಾಲದಲ್ಲಿ ಆ ರೀತಿ ಇಲ್ಲ. ಒಂದಿನ ನಮ್ಗೆ ಲೈಟ್ ಬರ್ಲಿಲ್ಲ ಅಂದ್ರೆ ಆ ಗಾಳಿನೇ ಕಾಣುವುದಿಲ್ಲ ಅಂತ ಕೂಡ ನಾವು ಹೇಳ್ಬಹುದು. ಇಲ್ಲಿ ಹಳ್ಳಿಗಳಲ್ಲಿ ನೈಸರ್ಗಿಕ ಗಾಳಿ ಸಿಗ್ತದೆ, ಆದ್ರೆ ಸಿಟಿಗಳಲ್ಲಿ ನೈಸರ್ಗಿಕ ಗಾಳಿ ಬಹಳ ಕಡಿಮೆ ಅಂತ ಕೂಡ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಆದ್ದರಿಂದ ಅಲ್ಲಿ ಗಾಳಿಯ ಬಹಳ ಒಂದು ಒತ್ತಡ ಇದೆ. ಅಲ್ಲಿ ಯಾವ್ದು ಒಂದು ಗಾಳಿ ಸಿಗ್ತದಪ್ಪ ಅಂದ್ರೆ ಒಂದು ಮೋಟಾರ್ ಬೈಕ್, ಒಂದು ಕಾರು, ಲಾರಿ ಇವುಗಳಿಂದ ಬರ್ತಕ್ಕಂತ ಒಂದು ಕೆಟ್ಟ ಗಾಳಿಯಿಂದ ಅವರು ಉಸಿರಾಡ್ಬೇಕಾಗಿರುತ್ತೆ ಅಲ್ಲಿ ಸಿಟಿಗಳಲ್ಲಿ. ಈ ಹಳ್ಳಿಗಳಲ್ಲಿ ಆ ರೀತಿ ಇಲ್ಲ, ಗಿಡ ಮರಗಳಿಂದ ಬರ್ತಕ್ಕಂತ ಒಂದು ಗಾಳಿನ ಸೇವನೆ ಮಾಡಿಕೊಂಡು ಇರ್ತಾರೆ. ಇನ್ನು ಹಳ್ಳಿಯಲ್ಲಿ ಅದೆಲ್ಲ ಮರ್ತಿಲ್ಲ, ಅದು ಇನ್ನು ಉಳಿದಿದೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಬೆಂಕಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟನ್ನ ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳ ಬಗ್ಗೆ, ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಬಗ್ಗೆನೇ ಅಧ್ಯಯನ
ಮಾಡುತ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.